ನಮಸ್ಕಾರ. ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಇವತ್ತು ಚಿಂಟು ಮಗ ಒಳ್ಳೆ ಕಡ್ಬಿಕ್ಕಂಡು ಹೇಳ್ತಾವನೆ ಅಂತ ಅನ್ಕೊಂತಿದ್ದೀರಾ? ಏನ್ ಮಾಡೋಣ, ಬೇಜಾರು ಓದ್ಕೊಳ್ಳೋಣ ಅಂದ್ರೆ ನಿದ್ದೆ ಬರ್ತೈತಿ, ಹೊಲ್ತಕ್ಕೆ ಹೋಗೋಣ ಅಂದ್ರೆ ಬಿಸಿಲು, ಏನಂಗೆ ಕೆಲಸ ಮಾಡೋಣ ಅಂದ್ರೆ ಯಾಕೋ ಮೈ ಕೈ ನೋವು, ಮತ್ತೆ ಈಟೇಡ್ ತಲೆನೋಯ್ತೈತಿ ನಂಗಂತನ. ಏನು ಮಾಡೋದು ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಸಖತ್ತು ಬೇಜಾರು ಅಂದರೆ ಬೇಜಾರು. ನಮ್ಮ ಅಜ್ಜಿ ತ ಮಾತಾಡೋಣ ಅಂದರೆ ಯಾಕೆ ಇವತ್ತು ನಮ್ಮ ಅಜ್ಜಿ ನನ್ನ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ. ಬೆಳಗ್ಗೆ ಬೈಸ್ಕೊಂಡಿದ್ದೀನಿ, ಅದಕ್ಕೆ ನಮ್ಮ ಅಜ್ಜಿ ಜೊತೆ ಜಾಸ್ತಿ ಮಾತಾಡಲ್ಲ ಇವತ್ತು ನಾನು. ಏನು ಮಾಡೋದು ಗೊತ್ತಾಗ್ತಿಲ್ಲ ನಂಗಂತೂ. ನನಗೆ ಐಡಿಯಾ ಬಂತು. ಹೆಂಗಿದ್ರು ಬಿಸಿಲು, ಚೆನ್ನಾಗಿ ಬಿಸಿಲು ಕಾಯ್ತೈತಿ, ಮನೆ ಕುತ್ಕೊಂಡ್ರೆ ಸುಮ್ಮನೆ ನಿದ್ದೆ ಮಾಡ್ಬೇಕು. ಹೊಲ್ತಕ್ಕಂಗೆ ಓಡಾಡ್ಕೊಂಡು ಬರ್ತೀನಿ ಅಂದರೆ ಮರಗಳವಲ್ಲ, ಅದರಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬರ್ತೀನಿ ನಾನು. ಆ ಕಿರಣನ್ ಕರೆಯಣೆ ಅಂದ್ರೆ ಅವ್ನು ಬರೋದೇ ಇಲ್ಲ. ನಾನು ಎಲ್ಲಿ ಕರ್ಗಾಗ್ತೀನ ಅಂತಂದು ಅದು ಅವ್ರ ಮಂತೆಗೆ ಬಿದ್ದಿರ್ತೈತಿ. ಸಾಯಂಕಾಲ ಹೊತ್ತು ಬರ್ತೈತಿ, ಬಾರ ಆಟಾಡೋಣ ಅಂತಂದು. ಪಾಪ ಯಪ್ಪ ದೇವ್ರೆ, ನಿಧಾನಕ್ಕೆ ಹೋಗಕ್ಕಾಗಲ್ವೇ? ಬಂದ್ಬಿಟ್ಟು ಪಾಪ ಅಂದ್ರೆ ನಾನು ಯೋಟ ಅದರ್ಕೋಬೇಕು. ಜೀವ ಡಗ್ 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 ಅಂತೈತಲ್ಲಿ. ಆಹಾ ಅಪ್ಪಯ್ಯ, ನೀನು ಬಂದ್ಬಿಟ್ಟು ಇದಕ್ಕಿದ್ದಂಗೆ ಅಜ್ಜೆ ಅಜ್ಜೆ ಅಂತ ಬಡ್ಕೊಳಂಗೆ ನನಗೂ ಹಿಂಗೆ ಆಗೋದು. ಅದಕ್ಕೆ ಇವತ್ತು ನಾನು ನಿನಗೆ ಹಿಂಗೆ ಮಾಡಿದ್ದೀನಿ. ಅಜ್ಜೆ ಮತ್ತೀಗ ನಾನು ಮನೆ ಕುತ್ಕೊಂಡು ಬೇಜಾರಾಗ್ತೈತೆ ಕಣಜ್ಜಿ. ಓದ್ಕೊಂಡು ಕುತ್ಕೊಂಬನಿ ಅಂದ್ರೆ ನಿದ್ದೆ ಬರ್ತೈತೆ ನನಗೆ. ಹಂಗೆ ಓಡಾಡ್ಕೊಂಬತ್ತೀನೋ ಆಗಿ. ಏ ಪಾಪ, ಮಠ ಮಧ್ಯಾಹ್ನ ಹೋಗ್ತೀಯಲ್ಲೋ, ಬಿಸಿಲು ಅಂದರೆ ಬಿಸಿಲು, ಹಂಗೆಲ್ಲ ಹೋಗ್ಬಾರ್ದು, ಎಲ್ಲಂದ್ರಲ್ಲೇ ಸುತ್ತಬಾರ್ದು, ನಿನಗೆ ಗೊತ್ತಾಗಲ್ಲ. ವಾ, ಯಾವ ದೆವ್ವ ಬಂದು ನನ್ನೇನು ಇಟ್ಕೊಂಡು ಹೋಗಲ್ಲ ಹೇಳು. ನಾನೇ ಒಂದು ದೆವ್ವ ಆಗಿದ್ದೀನಿ, ನನ್ನ ನೋಡಿದ್ರೆ ದೆವ್ವ ಓಡೋಗ್ಬೇಕು. ಸುಮ್ಮನೆ ಇರತ್ತೆ. ಹೋಗ್ಬತ್ತೀನಿ ಕಣಜ್ಜಿ. ಹೋಗ್ಬೇಡ ಅಂದರೆ ಹೋಗ್ಬೇಡ, ನನ್ನ ಮಾತು ಕೇಳು. ಸುಮ್ಮನೆ ಕುಕ್ಕ ಇಲ್ಲ, ಹೋಗಿ ಮನೆಗೆ. ನಾನು ತಲೆ ತಿಂದು ಮೆದ್ಲಿ ಕೈಯಾಕ್ಬೇಡ ನೀನು. ನೋಡಿರಿ ನಮ್ಮ ಅಜ್ಜಿನ ಓಡಾಡ್ಕೊಂಬತ್ತೀನಿ ಅಂದ್ರೆ ಮಠ ಮಧ್ಯಾಹ್ನ ಹೋಗ್ಬಾರ್ದಂತಿ. ಇದು ಒಳ್ಳೆ ಕಾಟ ಆತಿ. ಈ ಅಜ್ಜಿಗೆ ಹೇಳ್ದಂಗೆ ನಿಧಾನಕ್ಕೆ ಹೋಗ್ತೀನಿ. ನಮ್ಮ ಅಜ್ಜಿ ಒಳಗೆ ಏನೋ ಮಾಡ್ತಾ ಇದ್ದೆ, ಆಮೇಲೆ ನೋಡಿರ್ ಬೈದಿದ್ದೆ. ಸರಿ ಅಜ್ಜಿ ಆತು, ನೀನ್ ಹೇಳ್ದಂಗೆ ಹೋಗಿ ಮನೆ ಕೆಮ್ತೀನಿ ಬಾಕ್ಲಿಕ್ಕೊಂಡು ಬಂದು ಚಿಂಟು ಚಿಂಟು ಅಂತ ಎದಾಸಂಗಿಲ್ ನೋಡು. 1-2 ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ತೀನ. ಏ ಹೋಗಿ ಬಿತ್ಕಳ, ಎಲ್ಲೂ ಎದಾಸಕ್ ಬರಲ್ಲ. ಹೆಂಗೆ ಐಡಿಯಾ ಸೂಪರ್ ಅಲ್ಲ? ನಮ್ಮ ಅಜ್ಜಿ ಬಾಗ್ಲೇ ತೆಗಿಯಲ್ಲ. ಯಪ್ಪ ಯಪ್ಪ ಯಪ್ಪ, ಏನು ಬಿಸ್ಲಪ್ಪ ದೇವ್ರೇ, ದಗ 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 ಅಂತ ಉರಿತೈತಲ್ಲಪ್ಪ. ಕಾಲೆಲ್ಲ ಸುಡ್ತಾವ ನಮ್ಮವಂತನು. ನಾನು ಒಬ್ಬನೇ ಬಂದಿದ್ದು, ಯಾರು ನನ್ನ ಚಿಂಟು ಚಿಂಟು ಅಂತ ಕರೀತಾರಲ್ಲ, ಯಾರು ಯಾರದು? ಯಾರು ನನ್ನ ಕರೆದಿದ್ದು ಚಿಂಟು ಅಂತಂದು? ಯಾರು ಬಚ್ಚಿಕೊಂಡಿರೋದು? ಈಶಕ್ ಬರ್ರಿ. ಅಯ್ಯೋ ದೇವರೇ, ಯಾರು ನನ್ನ ಕೂಗಿದ್ದು ಒಂದು ಗೊತ್ತಾಗ್ತಿಲ್ಲ ನನಗೆ. ಏನಾದ್ರೂ ನನಗೆ ಭ್ರಮೆನ? ನಮ್ಮ ಅಜ್ಜಿ ಹೇಳ್ದಂಗೆ ದೆವ್ವ ಗಿವ್ವ ಐತಾ? ಏ ಕನ್ಸ ಬರ್ತಾವ ದೆವ್ವ. ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಯಾಕೂ ಇಲ್ಲ. ಆದರೂ ಯಾಕೆ ಬೇಕು? ಯಾಕೆ ಈ ಜಾಗ ಸೆಟ್ ಆಗ್ತಿಲ್ಲ? ಹೋಗೊಂದು ಮರ್ದಡೆ ಕುಕ್ಕಂತೀನಿ. ಅಲ್ಲ, ಹೋಗಿ ಒಂದು ರೌಂಡ್ ಹಾಕ ಬಂದೆ ನಾನು. ಯಾರು ಕಾಣಿಸ್ಲಿಲ್ಲ. ಯಾರು ಹೋಗಿದ್ದು ನಿಮ್ಗೆ? ನನಗೆ ಗೊತ್ತೇ ಯಾರು ಹೋಗಿದ್ದು ಅಂತಂದು? ನನಗಂತೂ ಗೊತ್ತಾಗ್ಲಿಲ್ಲಪ್ಪ. ಇಲ್ಲಿ ನೋಡಿ ನಿಂತ್ಕೊಂಡ್ರೆ ಎಲ್ಲ ಕಡೆನೂ ಕಾಣಿಸ್ತೈತಿ. ಅದಿನ್ ಯಾರು? ಯಾರು ಕಾಣಿಸ್ತಿಲ್ವೇ?
ಗೊತ್ತಾತು. ಕಿರಣ ಎಲ್ಲ ನಾನು ಬರೋದು ನೋಡಿರ್ತಾನೆ, ಜೊತೆಗೆ ಬಂದು ಎಲ್ಲ ಗಿಡದ ಗುಂಪ ಕುಕೊಂಡು ನನ್ನನ್ನು ಎದುರಿಸಕ್ಕೆ ಚಿಂಟು ಚಿಂಟು ಅಂತ ಕೂಗಿರ್ತಾನೆ. ಆಹಾ ಕಳ್ಳ ಬರ್ಲಿ ಮಾಡ್ತೀನಿ. ಏ ಕಿರಣ, ನಾನು ನೋಡಿದೀನಿ ಬಾರೋ. ನೀನೇನು ಬಚ್ಚಿಕೊಂಡಿರೋ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಲ್ಲಿ ಬಚ್ಚಿಕೊಂಡಿದ್ಯಾ ನೋಡಲ್ಲಿ, ಸಂದೆಗೆ ನನ್ನನ್ನೇ ನೋಡ್ತಿದ್ಯಾ? ಬಾ. ಆಹಾ, ಈ ಚಿಂಟನ್ನ ಎದುರಿಸ್ಬೇಕಂದ್ರೆ 2 ಗುಂಡಿಗೆ ಇರ್ಬೇಕು. ಆಹಾ, ನೀನು ಎದುರಿಸ್ತಿದಂಗೆ ನಾನು ಎದುರ್ಕೊಂತೀನ? ಅಪ್ಪಣ್ಣಿ, ನಾನು ಎಷ್ಟು ಧೈರ್ಯವಂತ ಗೊತ್ತಾ? ನಾನು ಕಿರಣ ಅಲ್ಲ. ಸರಿ ಆಯ್ತು, ಕಿರಣನ್ ತರನೇ ಬರ್ತೀನಿ ನೋಡು ನಿನ್ ಮುಂದೆ. ಅಲ್ಲ, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋಬೇಕು ಅಂತ. ಬಚ್ಚಿಕೊಂಡು ನಾನು ಯೋಟದ ಬಚ್ಚಿಕೊಂತಾನೆ. ಅಮ್ಮ ಅಮ್ಮ ಅಂದ ಅರ್ಧ ಗಂಟೆ ಬಚ್ಚಿಕೊಂಡಾನೆ. ಆಮೇಲೆ ನನ್ನ ಕಣ್ಣು ಮುಂದೆ ಬರಲೇಬೇಕು ಅಷ್ಟೇ ತಾನೆ. ಹೋಗಿ ಮರದ ನೆಳ್ಳಗೆ ತಂಪ ಕುಕೊಂತೀನಿ ಹಾಡು ಹೇಳ್ಕೊಂಡು ಅಷ್ಟೇ.